ರೌಡಿ ಶೀಟರ್ ಬಿಕ್ಲಾ ಶಿವು ಕೊಲೆ ಕೇಸ್ನಲ್ಲಿ ಈಗಾಗಲೇ 5 ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ಒಂದ್ ಕಡೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಇದೀಗ 5 ಕೂಡ ಶಿವಾಜಿನಗರ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ಖಾಕಿ ಭದ್ರತೆಯಲ್ಲಿ 5 ಕೂಡ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಎದುರು ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಮತ್ತೊಂದು ಕಡೆ ಮಾಜಿ ಸಚಿವ ಭೈರತಿ ಬಸವರಾಜ್ಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಭೈರತಿ ಬಸವರಾಜ್ಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ನೋಟಿಸ್ ನೀಡಿ ಹಿಂದೆ ವಿಚಾರಣೆ ನಡೆಸೋ ಸಾಧ್ಯತೆಗಳು ಕೂಡ ಇದೆ. ಎಲ್ಲಿ ಹೋದ್ರು ಹಾಗಾದ್ರೆ ಭೈರತಿ ಬಸವರಾಜ್ ಅವರಿಗಾಗಿ ಇದೀಗ ತಲಾಶ್ ನಡೆಸ್ತಾ ಇದ್ದಾರೆ. ನೆನೆಯಷ್ಟೇ ಬಹಿರಂಗವಾಗಿ ಮಾತನಾಡಿದಂತಹ ಮಾಜಿ ಸಚಿವರು ಈಗ ಬಂಧನದ ಭೀತಿ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಕಣ್ಮರೆಯಾಗಿಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಒಂದ್ ಕಡೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. 5ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಆ ನಂತರ ಕೋರ್ಟ್ನ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಒಂದ್ ಕಡೆ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಮತ್ತೆ ಭೈರತಿ ಬಸವರಾಜ್ ಅವರ ಹಿಸ್ಟ್ರಿಯನ್ನ ಕೂಡ ಕಲೆ ಹಾಕ್ತಾ ಇದೆ, ಇತಿಹಾಸವನ್ನ ಕೂಡ ಕೆದಕ್ತಾ ಇದೆ. ಖಾಕಿ ಕಳೆದ 10 ವರ್ಷಗಳಿಂದಲೂ ಕೂಡ ಜಗ್ಗಿ ಮತ್ತೆ ಮಾಜಿ ಸಚಿವರಿಗೂ ಏನ್ ಸಂಬಂಧ, ಇವರಿಬ್ಬರ ಒಡನಾಟ ಯಾವ ರೀತಿಯಾಗಿ ಇತ್ತು ಅನ್ನೋದರ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಸಾಕ್ಷ್ಯಾಧಾರಗಳ ಕಲೆ ಹಾಕೋದು ಕೂಡ ಬಹಳ ಪ್ರಾಮುಖ್ಯತೆಯನ್ನ ಕೂಡ ಪಡೆದುಕೊಳ್ತಾ ಇದೆ. ಆರೋಪಿಯಾಗಿ FIRನಲ್ಲಿ ಅವರ ಹೆಸರನ್ನ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಹೆಸರನ್ನ ಉಲ್ಲೇಖ ಮಾಡುವ ಮುನ್ನವೇ ಈ ರೀತಿಯಾಗಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ, ಇದರಲ್ಲಿ ನಿಮ್ಮ ಪಾತ್ರ ಏನು ಅಂತ ಕೂಡ ಕೇಳ್ತಾರೆ. ಬಟ್ ಆದರೆ ಅದನ್ನ ಕೇಳಿಲ್ಲ ಅಂತ ಹೇಳಿ ಖುದ್ದು ನೆನೆ ಭೈರತಿ ಬಸವರಾಜ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಕರೆದು ನಾನು ಹೋಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು. ಬಟ್ ಆದರೆ ಈಗ ಇವತ್ತು ನೋಟಿಸ್ ಕೊಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ನೋಟಿಸ್ ಅನ್ನ ನೀಡಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ವಿಚಾರಣೆ ನಡೆಸುವಂತಹ ಭಯ ಒಂದ್ ಕಡೆ ಭೈರತಿ ಬಸವರಾಜ್ ಅವರಿಗೆ ಕಾಡ್ತಾ ಇದೆ. ಎಲ್ಲಿ ತಮ್ಮನ್ನ ವಶಕ್ಕೆ ಪಡೆದುಕೊಂಡು ಬಿಡ್ತಾರೋ ಅನ್ನುವಂತಹ ಭಯ ಇದೀಗ ಅವರಲ್ಲಿ ಶುರುವಾಗಿದೆ. ಸೊ ಹಾಗಾಗಿ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ತಲಾಶನ್ನ ನಡೆಸಲಾಗ್ತಾ ಇದೆ. ನೆನೆ ಕೂಡ ಕೋರ್ಟ್ ಮೊರೆ ಹೋಗ್ತೀನಿ, ಕಾನೂನು ರೀತಿಯಾಗಿ ನಾನು ಹೋರಾಟವನ್ನ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ರು. ಈ 5 ಏನಿದ್ದಾರೆ, ಈ 5 ಯಾರು ಏನು ಯಾವುದು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಗ್ಯಾರಂಟಿ ನ್ಯೂಸ್ಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಅಜಯ್, ಈಗ ಶಿವಾಜಿನಗರ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ. ಭದ್ರತೆ ಯಾವ ರೀತಿಯಾಗಿ ಇದೆ, ಎಷ್ಟೊತ್ತಿಗೆ ಮುಗಿಯುತ್ತೆ ಈ ವೈದ್ಯಕೀಯ ತಪಾಸಣೆ, ಎಷ್ಟು ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ ಅಂತ ಹೇಳಿ? ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವ ಕೆಲಸ ಮಾಡ್ತೀವಿ. ನೋಡಿ, ತನಿಖೆ ಒಂದ್ ಕಡೆ ಸಾಗ್ತಾ ಇದೆ, ಮತ್ತೊಂದು ಕಡೆ ಸಚಿವರಿಗೆ ಢವಢವ ಶುರುವಾಗಿದೆ. ಎಲ್ಲಿ ತಮ್ಮನ್ನ ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡ್ತಾರೋ ಅಂತ ಹೇಳಿ. ಮೊದಲಿಗೆ ನಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಇದು ಯಾವ ಜಮೀನು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರು. ಮತ್ತೆ ನೋಡಿ, ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಎದುರು ಆರೋಪಿಗಳನ್ನ ಹಾಜರುಪಡಿಸಲಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ. ವೈದ್ಯಕೀಯ ತಪಾಸಣೆ ಆಗಬೇಕು. ಮೊದಲಿಗೆ ಅವರ ಫಿಟ್ನೆಸ್, ಅವರ BP ಮತ್ತು ಅವರ ಶುಗರ್ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಲಾಗತ್ತೆ. ಸೊ ಹಾಗಾಗಿ ಪರೀಕ್ಷೆಗೆ ಒಳಪಡಿಸಿ ಆ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನು ನಡೆಸುತ್ತೆ. ಸಾಮಾನ್ಯವಾಗಿ 14 ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರೆ. ಈ ಕೇಸ್ನಲ್ಲಿ ಎಷ್ಟು ದಿನಗಳ ಕಾಲ ಈ 5 ಜನ ಆರೋಪಿಗಳನ್ನು ಏನು ವಶಕ್ಕೆ ಪಡೆದುಕೊಳ್ತಾರೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಇನ್ನು ಉಳಿದ 3 ಆರೋಪಿಗಳು ಎಲ್ಲಿ ಹೋದರು, ಅವರ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಅಂದರೆ ಹುಡುಕಾಡುವಂತಹ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, 5 ಈ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ಟೆಸ್ಟಿಂಗ್ ಎಲ್ಲ ಪ್ರೋಸೆಸ್ ಎಲ್ಲ ಎಷ್ಟೊತ್ತಾಗುತ್ತೆ ಮುಗಿಯೋದಕ್ಕೆ ಒಂದು ಕಡೆ,
ಮತ್ತೊಂದು ಕಡೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಎಷ್ಟೊತ್ತಿಗೆ ಹಾಜರುಪಡಿಸಬಹುದು? ಮತ್ತೊಂದು ಕಡೆ ಈ ಮಾಜಿ ಸಚಿವರು ಎಲ್ಲಿ ಹೋದ್ರು ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯಾ, ಈಗಾಗ್ಲೇ ಏನು ಮೆಡಿಕಲ್ ಟೆಸ್ಟ್ ಪ್ರೊಸೀಜರ್ ಆಗಿರುತ್ತೆ. ಯಾಕಂತಂದ್ರೆ ಪ್ರತಿ ಯಾವುದೇ ಕ್ರೈಮ್ ಆಗಿರ್ಬೋದು ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಪೊಲೀಸರು ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸ್ಲೇಬೇಕಾಗತ್ತೆ. ಸೊ ಹೀಗಾಗಿ ಈಗ ಪುಲಕೇಶಿ ನಗರ ಪೊಲೀಸ್ ಠಾಣೆಯಿಂದ ನೇರವಾಗಿ ಬೌರಿಂಗ್ ಆಸ್ಪತ್ರೆ ಕರ್ಕೊ ಬಂದಿದ್ರು. ಅಲ್ಲಿ ಆರೋಪಿಗಳಿಗೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಕೂಡ ಆಗಿರುವಂತದ್ದು. ಈಗ ತಾನೇ ಮೆಡಿಕಲ್ ಟೆಸ್ಟ್ ಸಹ ಮುಗ್ದಿದೆ. ಈ ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಮತ್ತೆ ಅವರನ್ನ ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಕೆಲವೊಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಆ ನಂತರ ಏನು ಸಂಜೆ ಮಧ್ಯಾಹ್ನ 2 ರಿಂದ 3 ಗಂಟೆ ನಂತರದಲ್ಲಿ ಅವರನ್ನ ಏನು ಕೋರ್ಟ್ಗೂ ಕೂಡ ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿ ನಂತರ ಕಸ್ಟಡಿ ಕೇಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಯಾಕಂತಂದ್ರೆ ಇಂತಹ ಏನು ಕೇಸ್ಗಳಲ್ಲಿ ಸಾಕಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕೋದು ಬಾಕಿ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಅವರನ್ನ ಕಸ್ಟಡಿಗೆ ತಗೊಂಡು ಆನಂತರ ಅವರ ಕಡೆಯಿಂದಾನೇ ಬಾಯಿ ಬಿಡಿಸ್ಬೇಕಾಗತ್ತೆ ಪೊಲೀಸರು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಮಾಜಿ ಸಚಿವರ ಹೆಸರು ಕೂಡ ಬಂದಿರೋದ್ರಿಂದಾಗಿ ಅವರ ವಿಚಾರವಾಗೂ ಕೂಡ ಸಾಕಷ್ಟು ಕುತೂಹಲ ಇದೆ. ಮತ್ತೆ ವಿಚಾರಗಳು ಕೂಡ ಕೆದಕ್ಬೇಕಾಗತ್ತೆ ಪೊಲೀಸರು. ಅಥವಾ ಈ ಒಂದು ವಿಚಾರವನ್ನ ಇಟ್ಕೊಂಡು ಅವರನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಎಷ್ಟು ವರ್ಷಗಳಿಂದ ನಿಮಗೆ ಇವರು ಪರಿಚಯ? ಈ ಹಿಂದೆ ಇದೇ ರೀತಿಯಾಗಿ ಏನಾದ್ರು ಗಲಾಟೆಗಳಾಗಿತ್ತ? ಆಗ ನಿಮ್ಗೆ ಏನಾದ್ರು ಇವರು ಶ್ರೀರಕ್ಷೆ ಆಗಿದ್ರ ಅಂತ ಹೇಳಿ ಪೊಲೀಸರ ಸ್ಟೈಲ್ ಅಲ್ಲಿ ಅವರು ಬಾಯ್ ಬಿಡಿಸ್ಬೇಕಾಗತ್ತೆ. ಸೊ ಹೀಗಾಗಿ ಈಗ ಮೆಡಿಕಲ್ ಟೆಸ್ಟ್ ಆಗಿದೆ. ಸಂಜೆ ಮೇಲೆ ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆನಂತರ ಅವರನ್ನು ಕೂಡ ಕಸ್ಟಡಿಗೆ ತಗೊಂಡು ಎಲ್ಲಾ ಕ್ರಾಸ್ ಕ್ವೆಶ್ಚನ್ ಗಳನ್ನು ಕೂಡ ಪೊಲೀಸರು ಮಾಡೋದಕ್ಕೂ ಕೂಡ ಸದ್ಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.